ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ಮಿಷನ್ 150 ಟಾರ್ಗೆಟ್ ಯಾರ್ಯಾರು, ಯಾವ ಜಿಲ್ಲೆ, ಯಾವ ಲೀಡರ್ಗೆ ಗಾಳ? ಆ ಇಬ್ಬರು ಬಂದ್ರೆ ಉಳಿದವರು? ಇದು ಆಪರೇಷನ್ ಬಿಜೆಪಿಯ ಇನ್ಸೈಡ್ ಸ್ಟೋರಿ. ಎರಡು 2023ರ ವಿಧಾನಸಭಾ ಚುನಾವಣೆಗೆ ಬಿಜೆಪಿ ಮಹಾ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಹಾಗಾದ್ರೆ ಹೇಗಿದೆ ರಾಜ್ಯ ಬಿಜೆಪಿಯ ರಣತಂತ್ರ? ಏನೆಲ್ಲ ಸ್ಟ್ರಾಟಜಿಗಳನ್ನ ಮಾಡ್ಕೊಂಡಿದ್ದಾರೆ? ನ್ಯೂಸ್ 18 ನಲ್ಲಿ ಬಿಗ್ ಪೊಲಿಟಿಕಲ್ ಬ್ರೇಕಿಂಗ್ ನಾವು ರಿವೀಲ್ ಮಾಡ್ತಾ ಇದ್ದೀವಿ. 2023ರ ವಿಧಾನಸಭಾ ಚುನಾವಣೆಗೆ ಬಿಜೆಪಿಯ ಸ್ಟ್ರಾಟಜಿಗಳು ಏನಿದೆ, ರಣತಂತ್ರ ಏನು, ಮಹಾ ಪ್ಲಾನ್ ಅಂದ್ರೆ ಏನ್ ಮಾಡ್ಕೊಂಡಿದ್ದಾರೆ, ಆ ಬಗ್ಗೆ ನ್ಯೂಸ್ 18 ಕನ್ನಡಕ್ಕೆ ಬಿಗ್ ಪೊಲಿಟಿಕಲ್ ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗಿದೆ. ಈಗ ಉಳಿದಿರೋದು 1 ವರ್ಷ ಎಲೆಕ್ಷನ್ಗೆ. ಎಲ್ಲಾ ಪಕ್ಷಗಳು ಬೇರೆ ಬೇರೆ ರೀತಿಯಲ್ಲಿ ತಯಾರಿಗಳನ್ನ ಮಾಡಿಕೊಳ್ತಿದೆ. ಈಗ ಬಿಜೆಪಿ ಪಕ್ಷದ ತಯಾರಿ ಏನ್ ಹಂಗಾದ್ರೆ? 1 ವರ್ಷಕ್ಕೆ ಬೇರೆ ಬೇರೆ ಕಾರ್ಯಕ್ರಮ ರೂಪುರೇಷೆ ಸಿದ್ಧತೆ ಆಗಿದೆ. 2 ಬಾರಿ ಬೃಹತ್ ಕಾರ್ಯಕ್ರಮಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಮೇ 15ರ ಬಳಿಕ ಮಂಡ್ಯದಲ್ಲಿ ಬೃಹತ್ ಸಮಾವೇಶ ಆಗುತ್ತೆ. ಕಾರ್ಯಕ್ರಮಕ್ಕೆ ಬರುವಂತೆ ಅಮಿತ್ ಶಾಗೆ ರಾಜ್ಯ ಬಿಜೆಪಿ ನಾಯಕರು ಮಾಡ್ಕೊಂಡಿದ್ದಾರೆ. ಕನಿಷ್ಠ 1 ಲಕ್ಷ ಜನರನ್ನ ಸೇರಿಸಬೇಕು ಅಂತ ಬಿಜೆಪಿ ಪ್ಲಾನ್ ಮಾಡ್ಕೊಂಡಿದೆ. ಅಲ್ಲಿಗೆ ಹಳೆ ಮೈಸೂರು ಭಾಗದಲ್ಲಿ ಪಕ್ಷ ಬಲವರ್ಧನೆ ಮಾಡೋದಕ್ಕೆ ಬಿಜೆಪಿ ಈ ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಈಗ 1 ವರ್ಷದ ಒಳಗೆ ದೊಡ್ಡ ಮಟ್ಟದಲ್ಲಿ ಸಮಾವೇಶ ನಡೆಸಬೇಕು, ಸಮಾವೇಶದಲ್ಲಿ ಅತ್ಯಧಿಕ ಜನಸಂಖ್ಯೆ ಸೇರಿಸಬೇಕು, ಮತ್ತೆ ದೊಡ್ಡ ಮಟ್ಟದ ಲೀಡರ್ಸ್, ಹೈಕಮಾಂಡ್ ಮಟ್ಟದಲ್ಲಿ ಇರುವಂತ ಬಿಜೆಪಿ ನಾಯಕರನ್ನ ಕರೆಸಬೇಕು ಅಂತ ಹೇಳಿ ಪ್ಲಾನ್ ಅನ್ನ ಬಿಜೆಪಿ ಮಾಡ್ಕೊಂಡಿದೆ. ಇನ್ನು ಪಕ್ಷ ವೀಕ್ ಇರುತ್ತಲ್ಲ, ಆ ಕಡೆ ಅನ್ಯ ಪಕ್ಷದ ನಾಯಕರಿಗೆ ಗಾಳ ಹಾಕಬೇಕು ಅಂತಾನು ಬಿಜೆಪಿ ತಯಾರಿಯನ್ನ ಮಾಡಿಕೊಂಡಿದೆ. ಈಗಾಗಲೇ ಮಾತುಕತೆಯನ್ನ ಪ್ರಮುಖ ನಾಯಕರು ನಡೆಸಿದ್ದಾರಂತೆ. ಎಲ್ಲೆಲ್ಲ ಬಿಜೆಪಿ ಸ್ವಲ್ಪ ವೀಕ್ ಇದೆ, ಪ್ರಬಲ ಕಮ್ಮಿ ಇದೆ ಅಂತ ಅನ್ಸುತ್ತೆ, ಅಲ್ಲೆಲ್ಲ ಬೇರೆ ಪಕ್ಷದ ಪ್ರಬಲ ನಾಯಕರಿಗೆ ಗಾಳ ಹಾಕೋ ಪ್ಲಾನ್ ಅಂತೆ. ಅಮಿತ್ ಶಾ ಭೇಟಿ ವೇಳೆ ಪಕ್ಷವನ್ನ ಸೇರ್ತಾರಾ? ಹಾಗಾದ್ರೆ ಹಾಲಿ ಸಂಸದೆ ಸುಮಲತಾ ಬಿಜೆಪಿ ಸೇರೋ ಬಗ್ಗೆ ಈಗಾಗಲೇ ಮಾತುಕತೆ ಆಗಿದೆ ಅಂತ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಮಾಜಿ ಸಂಸದ ಮುದ್ದ ಹನುಮೇಗೌಡ ಬಿಜೆಪಿ ಸೇರ್ಪಡೆಯಾಗುವಂತ ಚಾನ್ಸಸ್ ಇದೆಯಂತೆ. ಈಗ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿಯ ಪ್ರಬಲತೆ ನಮ್ಗೆ ಗೊತ್ತಿದೆ ಎಷ್ಟಿದೆ ಅಂತ ಹೇಳಿ, ಅದೇ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಕಂಪೇರ್ ಮಾಡಿ ನೋಡೋದಾದ್ರೆ. ಹಾಗಾಗಿ ಆ ಭಾಗದಲ್ಲಿ ಪ್ರಬಲ ನಾಯಕರನ್ನ, ಬೇರೆ ಪಕ್ಷದವರನ್ನ ಸೆಳೆಯೋ ತಂತ್ರವನ್ನ ಈಗ ಬಿಜೆಪಿ ಮಾಡಿದೆ. ಒಂದ್ ಕಡೆ ಮಂಡ್ಯ ಮೈಸೂರು ಭಾಗ ಆಯಿತು, ಇನ್ನೊಂದು ಕಡೆ ಕೋಲಾರ, ರಾಮನಗರ, ತುಮಕೂರು, ಹಾಸನದಲ್ಲಿ ಸಮಾವೇಶ ಮಾಡೋ ಪ್ಲಾನ್. ಸಾರ್ವಜನಿಕ ರ್ಯಾಲಿಗೆ ಕೇಂದ್ರದ ಪ್ರಮುಖ ನಾಯಕರನ್ನ ಕರೆಸಬೇಕು ಅಂತ ಹೇಳಿ ಆಹ್ವಾನ ಕೊಡೋದಕ್ಕೂ ತಯಾರಿಗಳಾಗ್ತಾ ಇದೆಯಂತೆ. ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಆಗಮಿಸುವಂತ ಚಾನ್ಸಸ್ ಕೂಡ ಇದೆ. ನವೆಂಬರ್ನಲ್ಲಿ ರಾಜ್ಯಕ್ಕೆ ಪ್ರಧಾನಿ ಮೋದಿ ಆಗಮಿಸ್ತಾರೆ. ಮೈಸೂರು ಬೆಂಗಳೂರು ಹೈವೇ ಉದ್ಘಾಟನೆಗೆ ಅವರು ಆಗಮಿಸ್ತಾರೆ. ಆ ಟೈಮ್ನಲ್ಲಿ ಸಾರ್ವಜನಿಕ ಕಾರ್ಯಕ್ರಮವನ್ನ ಏರ್ಪಡಿಸುವಂತ ಚಾನ್ಸಸ್ ಇದೆ. ಇನ್ನು 1 ವರ್ಷ ಇದೆ ಎಲೆಕ್ಷನ್ಗೆ. ಹಾಗಾಗಿ ಏನೆಲ್ಲ ಪ್ಲಾನ್ಸ್ ಅನ್ನ ಮಾಡ್ಕೋಬೇಕು, ಆ ರೂಪುರೇಷೆ ಆಲ್ರೆಡಿ ಈಗ ಸಿದ್ಧವಾಗಿದೆ. ಸೊ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ, ಸಭೆ ಸಮಾರಂಭ ಆಯೋಜನೆ ಮಾಡೋದು, ಆ ಸಮಾವೇಶಕ್ಕೆ ದೊಡ್ಡ ಮಟ್ಟದಲ್ಲಿ ನಾಯಕರನ್ನ ಕರೆಸೋದು, ಮತ್ತೆ ಜನರು ಅಷ್ಟೇ ಅತ್ಯಧಿಕ ಸಂಖ್ಯೆಯಲ್ಲಿ ಸೇರ್ಬೇಕು. ಸುಮಾರು 1 ಲಕ್ಷ ಜನ ಅಂದ್ರೆ ಜಸ್ಟ್ ಇಮ್ಯಾಜಿನ್. ಅಂದ್ರೆ ಆ ಕಾರ್ಯಕ್ರಮದ ಒಂದು ರೂಪುರೇಷೆ ಇರ್ಬೋದು, ಪ್ಲಾನ್ಸ್ ಹೆಂಗಿರ್ಬೇಡ ಅಂತ ಹೇಳಿ. ಇನ್ನೊಂದು ಕಡೆ ಈಗ ಬೇರೆ ಪಕ್ಷದ ಪ್ರಬಲ ನಾಯಕರನ್ನ ಸೆಳ್ಕೊಳ್ಳೋದು, ಅದು ಒಂದು ರಾಜಕೀಯವಾಗಿ ಸ್ಟ್ರಾಟಜಿನೇ. ಎಲೆಕ್ಷನ್ ಟೈಮ್ನಲ್ಲಿ ಎಲ್ಲೆಲ್ಲ ಪಕ್ಷ ವೀಕ್ ಇದೆ, ಯಾವ್ಯಾವ ಭಾಗದಲ್ಲಿ, ಸೊ ಅಲ್ಲೆಲ್ಲ ಗುರುತು ಮಾಡ್ಕೊಳ್ಳೋದು, ಮತ್ತೆ ಯಾರನ್ನ ಕರ್ಕೊಂಬಂದ್ರೆ ಪಕ್ಷ ಸ್ಟ್ರಾಂಗ್ ಆಗುತ್ತೆ, ಅಲ್ಲಿ ನಮ್ಗೊಂದು ಹೋಲ್ಡ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳಿ ಅನಲೈಸ್ ಮಾಡಿ ಅವ್ರನ್ನೆಲ್ಲ ಗಾಳ ಆಲ್ರೆಡಿ ಹಾಕಿದ್ದಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. 1 ವರ್ಷ ಇದೆ, ಎಲ್ಲಾ ಪಕ್ಷಗಳು ಅವರದ್ದೇ ತಯಾರಿಗಳನ್ನ ಮಾಡ್ಕೊಳ್ತಿದ್ದಾರೆ. ಆದ್ರೆ ಆಡಳಿತದಲ್ಲಿರುವಂತಹ ಬಿಜೆಪಿ ಪಕ್ಷದ್ದು ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ, ಮತ್ತೊಮ್ಮೆ ಅಧಿಕಾರಕ್ಕೆ ಬರಕ್ಕೆ ಏನೆಲ್ಲ ಮಾಡ್ಕೊಳ್ತಿದ್ದಾರೆ ಅಂತ. ಈಗ ಸಮಾವೇಶ ದೊಡ್ಡ ಮಟ್ಟದಲ್ಲಿ ಅಂದ್ರೆ ಯಾವ ತರ, ಮತ್ತೆ ಈಗ ಹಳೆ ಮೈಸೂರು ಭಾಗದಲ್ಲಿ ಯಾವ್ಯಾವ ನಾಯಕರಿಗೆ ಗಾಳ ಹಾಕಿದ್ದಾರೆ ಅಂತ ಇನ್ಫಾರ್ಮೇಶನ್ ಸಿಕ್ಕಿದೆ?
ಶರ್ಮಿತಾ ಶೆಟ್ಟಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ರಾಜ್ಯ ಬಿಜೆಪಿಗೆ 105 ಸೀಟುಗಳ ಗುರಿಯನ್ನು ಕೊಟ್ಟಿರುವಂತದ್ದು. ಹಾಗಾಗಿ ಆ ಗುರಿಯನ್ನು ಬೆನ್ನತ್ತಿ ಕೆಲಸ ಮಾಡಬೇಕು. ಕೇವಲ ಭಾವನಾತ್ಮಕ ವಿಚಾರಗಳನ್ನ ಇಟ್ಟುಕೊಂಡು ಮಾತ್ರ ಚುನಾವಣೆಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಅಭಿವೃದ್ಧಿ ವಿಚಾರವೂ ಕೂಡ ಜನರ ಮುಂದಿಡಬೇಕಂತೇಳಿ ಸ್ಪಷ್ಟವಾಗಿ ರಾಜ್ಯ ಬಿಜೆಪಿಗೆ ಮತ್ತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಅಮಿತ್ ಶಾ ಅವರು ರಾಜ್ಯಕ್ಕೆ ಬಂದ ಸಂದರ್ಭದಲ್ಲಿ ಸೂಚನೆ ಕೊಟ್ಟಿರುವಂತದ್ದು. ಹಾಗಾಗಿ ರಾಜ್ಯ ಬಿಜೆಪಿ ಘಟಕ ಇದೀಗ ಚುನಾವಣಾ ತಯಾರಿ ಈಗ ಆರಂಭಿಸಿರುವಂತದ್ದು. ಚುನಾವಣೆಗೆ ಇನ್ನು 1 ವರ್ಷ ಇರೋದ್ರಿಂದ ಹಳೆ ಮೈಸೂರು ಭಾಗ ಮತ್ತು ಬಯಲುಸೀಮೆಯಲ್ಲಿ ಬಿಜೆಪಿ ಪಕ್ಷ ವೀಕ್ ಆಗಿರುವಂತದ್ದು. ಹಾಗಾಗಿ ಈ ಎರಡು ಭಾಗಗಳಲ್ಲಿ ಪಕ್ಷವನ್ನು ಸ್ಟ್ರಾಂಗ್ ಮಾಡಬೇಕಾಗಿದೆ ಮತ್ತು ಅತಿ ದೊಡ್ಡ ಸಮಾವೇಶಗಳನ್ನು ಮಾಡಬೇಕಾಗಿದೆ ಮತ್ತು ಬಿಜೆಪಿ ಪಕ್ಷಕ್ಕೆ ಬಹಳಷ್ಟು ದೊಡ್ಡ ದೊಡ್ಡ ನಾಯಕರು ಬರ್ತಾರೆ ಎಂಬ ಸಂದೇಶವನ್ನು ಕೂಡ ರಾಜ್ಯದ ಜನತೆಗೆ ಕೂಡ ಕಳಿಸಿಕೊಡಬೇಕಾಗಿದೆ. ಮತ್ತೆ 2023 ಚುನಾವಣೆಯಲ್ಲಿ ಗೆಲ್ಲಬೇಕಾಗಿದೆ. ಹಾಗಾಗಿ ಈಗಿಂದಲೇ ಮಾಸ್ಟರ್ ಪ್ಲಾನ್ ಮಾಡ್ತಿರತಕ್ಕಂಥ ರಾಜ್ಯ ಬಿಜೆಪಿಯವರು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮತ್ತು ರಾಜ್ಯ ಬಿಜೆಪಿ ಘಟಕ ಹಲವಾರು ಸಭೆಗಳನ್ನು ನಡೆಸಿದೆ. ಈ ಸಭೆಗಳ ಪರಿಣಾಮ ಮೇ 15 ನಂತರ ಮಂಡ್ಯದಲ್ಲಿ ಬೃಹತ್ ಸಮಾವೇಶ ಮಾಡಲಿಕ್ಕೆ ಸದ್ಯ ಈಗ 15 ನಂತರ ತೀರ್ಮಾನವನ್ನು ತೆಗೆದುಕೊಂಡಿರುವಂತದ್ದು. ಈಗಾಗಲೇ ಮಂಡ್ಯದ ಪಕ್ಷೇತರ ಸಂಸದೆಯಾಗಿರ್ತಕ್ಕಂಥ ಸುಮಲತಾ ಅವರು ಎಲ್ಲ ಒಂದು ಕಡೆ ಬಿಜೆಪಿಗೆ ಸೇರ್ತಾರೆ ಎಂಬ ಮಾತು ಕೂಡ ಹಬ್ಬಿರುವಂತದ್ದು ಮತ್ತು ಈ ಸಂಬಂಧಪಟ್ಟ ಹಲವಾರು ಚರ್ಚೆಗಳು ಆರಂಭ ಆಗಿರುವುದು. ಈಗಾಗಲೇ ಸಂಸದೆ ಸುಮಲತಾ ಅವರನ್ನ ಬಿಜೆಪಿಯ ಅನೇಕ ನಾಯಕರುಗಳು ಆಂತರಿಕವಾಗಿ ಸಂಪರ್ಕ ಮಾಡಿರುವಂತದ್ದು ಮತ್ತು ಅವರ ಅಭಿಪ್ರಾಯವನ್ನು ಪಡೆದಿರುವಂತದ್ದು ಮತ್ತು ಪ್ರಮುಖವಾಗಿ ಬಿಜೆಪಿಗೆ ಸೇರ್ಪಡೆ ಆಗುವಂತೆ ಕೂಡ ಅವರಿಗೆ ಮನವಿಯನ್ನು ಮಾಡಿರುವುದು. ಮತ್ತೊಂದು ಕಡೆ ಈಗಾಗಲೇ ಮಾಜಿ ಸಂಸದ ಮುದ್ದು ಹನುಮೇಗೌಡರವರಿಗೆ ಕಳೆದ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ದೇವೇಗೌಡರಿಗೆ ಟಿಕೆಟ್ ಕೊಡುವ ಕಾರಣಕ್ಕಾಗಿ ಮತ್ತು ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಇದ್ದಿದ್ದರಿಂದ ಅನಿವಾರ್ಯವಾಗಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರಿಗೆ ಲೋಕಸಭಾ ಟಿಕೆಟ್ ಅನ್ನು ಕೊಟ್ಟರು. ಆಗ ಆಕಾಂಕ್ಷಿಯಾಗಿದ್ದಂತಹ ಮುದ್ದು ಹನುಮೇಗೌಡರಿಗೆ ಅಂದ್ರೆ ಸಿಟ್ಟಿಂಗ್ ಎಂಪಿ ಆಗಿದ್ದಂತಹ ಮುದ್ದು ಹನುಮೇಗೌಡರಿಗೆ ಟಿಕೆಟ್ ಕೈತಪ್ಪಿತು. ಹಾಗಾಗಿ ಅವರಿಗೆ ಮುಂದಿನ 2023 ಚುನಾವಣೆಯಲ್ಲಿ ಕುಣಿಗಲ್ನಲ್ಲಿ ನಮಗೆ ವಿಧಾನಸಭೆಗೆ ಟಿಕೆಟ್ ಅನ್ನು ಕೊಡಬೇಕಂತೇಳಿ ಕಾಂಗ್ರೆಸ್ ಪಕ್ಷಕ್ಕೆ ಒತ್ತಾಯವನ್ನು ಹಾಕ್ತಿದ್ದಾರೆ. ಈಗಾಗಲೇ ಕುಣಿಗಲ್ನಲ್ಲಿ ಡಿ ಕೆ ಶಿವಕುಮಾರ್ ಅವರ ಪತ್ನಿಯ ಸಂಬಂಧಿಯೂ ಆಗಿರ್ತಕ್ಕಂಥ ರಂಗನಾಥ್ ಅವರು ಸದ್ಯ ಅಲ್ಲಿ ಶಾಸಕರಾಗಿ ಹಾಗಾಗಿ ಅವರಿಗೆ ಟಿಕೆಟ್ ತಪ್ಪಿಸಿ ಮುದ್ದು ಹನುಮೇಗೌಡರಿಗೆ ಯಾವುದೇ ಕಾರಣ ಕೂಡ ಡಿ ಕೆ ಶಿವಕುಮಾರ್ ಟಿಕೆಟ್ ಅನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮುದ್ದು ಹನುಮೇಗೌಡರು ಈಗಾಗಲೇ ಕಾಂಗ್ರೆಸ್ ವಿರುದ್ಧ ಬಂಡಾಯ ಹೇಳುವ ಸಾಧ್ಯತೆ ಬಹುತೇಕ ಇರತಕ್ಕಂಥದ್ದು. ಒಂದು ವೇಳೆ ಟಿಕೆಟ್ ಕೊಡಿದ್ರೆ ಬಂಡಾಯ ಅಭ್ಯರ್ಥಿ ಆಗುವ ಸಾಧ್ಯತೆ ಇರೋದ್ರಿಂದ ಇದೀಗ ಬಿಜೆಪಿ ನಾಯಕರುಗಳು ಮತ್ತು ರಾಜ್ಯ ನಾಯಕರು ಮತ್ತು ಕೇಂದ್ರದ ನಾಯಕರುಗಳು ಮುದ್ದು ಹನುಮೇಗೌಡರು ಸಂಪರ್ಕ ಮಾಡಿರುವಂತದ್ದು ಬಿಜೆಪಿಗೆ ಸೇರ್ಪಡೆಗೊಳ್ಳುವಂತೆ ಈಗಾಗಲೇ ಮನವಿಯನ್ನು ಮಾಡಿಕೊಂಡಿರುವಂತದ್ದು. ಹಲವಾರು ಸುತ್ತಿನ ಮಾತುಕತೆ ನಡೆದಿರುವಂತದ್ದು. ಆ ಮುಖಾಂತರ ಮಂಡ್ಯದಲ್ಲಿ ಬೃಹತ್ ಸಮಾವೇಶವನ್ನು ಮೇ 15 ನಂತರ ಮಾಡುವಂತದ್ದು ಮತ್ತು ಆ ಸಮಾವೇಶದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಅನೇಕ ನಾಯಕರುಗಳನ್ನ ಮತ್ತು ಮಾಜಿ ಸಂಸದರನ್ನ ಮತ್ತು ಅನೇಕ ದೊಡ್ಡ ದೊಡ್ಡ ನಾಯಕರುಗಳನ್ನ ಸೇರ್ಪಡೆ ಮಾಡುವ ಮುಖಾಂತರ ಸಮಾವೇಶಕ್ಕೆ 50,000ಕ್ಕೂ ಹೆಚ್ಚು ಜನರನ್ನು ಸೇರಿಸುವ ಮುಖಾಂತರ ರಾಜ್ಯದ ಜನತೆಗೆ ಮತ್ತು ಹಳೆ ಮೈಸೂರು ಭಾಗಕ್ಕೆ ಒಂದು ಸಂದೇಶ ಕಳಿಸಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿರುವಂತದ್ದು. ಮತ್ತೊಂದು ಕಡೆ ಬಯಲುಸೀಮೆ ಆಗಿರ್ತಕ್ಕಂಥ ಕೋಲಾರ ಜಿಲ್ಲೆಯಲ್ಲಿ ಕೂಡ ಪಕ್ಷವನ್ನ ಬಲವರ್ಧನೆ ಸಂಬಂಧಪಟ್ಟಾಗಿ ತೀರ್ಮಾನ ತೆಗೆದುಕೊಂಡಿರುವಂತದ್ದು. ಅಲ್ಲೂ ಕೂಡ ಸಮಾವೇಶ ಮಾಡಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಇನ್ನ ಹಾಸನ ಜಿಲ್ಲೆಯಲ್ಲಿ ಕೂಡ ಒಂದು ಸಮಾವೇಶ ಮಾಡಲಿಕ್ಕೆ ತೀರ್ಮಾನ ತೆಗೆದುಕೊಂಡಿರುವಂತದ್ದು. ಹಾಸನ ಜಿಲ್ಲೆಯಲ್ಲಿ ಕೂಡ ಅನೇಕ ನಾಯಕರುಗಳನ್ನ ಬಿಜೆಪಿ ಸೇರ್ಪಡೆ ಮಾಡಲಿಕ್ಕೆ ತೀರ್ಮಾನ ತೆಗೆದುಕೊಂಡಿದೆ. ಒಟ್ಟಾರೆ ಒಂದು ವರ್ಷದೊಳಗೆ ಹಲವಾರು ಸಮಾವೇಶ ಮಾಡುವಂತದ್ದು ಮತ್ತು ಮೇ 15 ನಂತರ ಬಿಜೆಪಿಯ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಮತ್ತು ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರಿಗೆ ಈಗಾಗಲೇ ಮೇ 15 ನಂತರ ಏನು ಸಮಯವನ್ನು ಕೊಡಲಿಕ್ಕೆ ಈಗಾಗಲೇ ಮನವಿಯನ್ನು ಮಾಡಿರುವಂತದ್ದು. ಅಮಿತ್ ಶಾ ಅವರು ಕೂಡ ಉತ್ಸುಕತೆಯಿಂದ ಇರತಕ್ಕಂಥದ್ದು. ಇನ್ನು ಅದರ ನಂತರ ಅನೇಕ ಸಮಾವೇಶಗಳನ್ನ ಅಲ್ಲಲ್ಲಿ ಮಾಡಲಿದ್ದಾರೆ. ಆ ಸಮಾವೇಶಗಳಿಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಕೆಲವೊಂದು ಸ್ಟ್ರಾಟಜಿಗಳನ್ನ ರೀಸೆಂಟ್ ಆಗಿ ಕಂಪ್ಲೀಟ್ ಆದಂತ ವಿಧಾನಸಭೆ ಚುನಾವಣೆ ಅಂತಂದ್ರೆ ಉತ್ತರ ಪ್ರದೇಶ, ಸೊ ಅಲ್ಲಿ ಸ್ಟ್ರಾಟಜಿನೂ ಇಲ್ಲಿ ಯೂಸ್ ಮಾಡುವಂತ ಚಾನ್ಸಸ್ ಇದೆ. ಆ ಅಲೆ ಈ ಕಡೆನೂ ಬೀಸ್ಲಿ ಅಂತ ಒಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಆ ಪ್ಲಾನ್ಗಳ ಪ್ರಕಾರ ನೀವ್ ಹೇಳ್ದಂಗೆ ದೊಡ್ಡ ದೊಡ್ಡ ಸಮಾವೇಶಗಳನ್ನ ನಡೆಸೋದು, ಜನರನ್ನ ಲಕ್ಷ ಸಂಖ್ಯೆಯಲ್ಲಿ ಸೇರಿಸೋದು, ಬೇರೆ ಪಕ್ಷದ ಪ್ರಬಲ ನಾಯಕರನ್ನ ಕರ್ಕೊಂಡು ಬರೋದು, ಕೇಂದ್ರದ ನಾಯಕರನ್ನ ಇಲ್ಲಿ ಕರ್ಕೊಂಡು ಬರೋದು ಸಮಾವೇಶಕ್ಕೆ ಸರಿ. ಇನ್ನೊಂದು ಕಡೆ ದೊಡ್ಡ ದೊಡ್ಡ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಉದ್ಘಾಟನೆ ಆ ಟೈಮ್ ನಲ್ಲೇ ಮಾಡಿ ಪ್ರಧಾನಿ ಮೋದಿ ಅವರನ್ನು ಕರೆಸೋದು, ಸಮಾವೇಶ ಮಾಡೋದು, ಇದು ಒಂದು ಸ್ಟ್ರಾಟಜಿ. ಖಂಡಿತವಾಗಿಯೂ ಶರ್ಮಿತಾ ಶೆಟ್ಟಿ ನವೆಂಬರ್ನಲ್ಲಿ ಬೆಂಗಳೂರು ಮೈಸೂರು ಹೈವೇ ಉದ್ಘಾಟನೆಗೆ ಸ್ವತಃ ಪ್ರಧಾನಿ ಮೋದಿ ಅವರು ಬರ್ತಿದ್ದಾರೆ. ಮೋದಿಯವರು ಬರೋದಕ್ಕಿಂತ ಮುಂಚೆ ಕೂಡ ಚುನಾವಣಾ ತಯಾರಿಯನ್ನು ಮಾಡ್ತಿದ್ದಾರೆ. ಅಲ್ಲಲ್ಲಿ ಸಮಾವೇಶಗಳು ಕೂಡ ಮಾಡ್ತಿದ್ದಾರೆ. ಮೋದಿ ಮೈಸೂರಿಗೆ ಆಗಮಿಸ್ತಾರೆ. ಮೈಸೂರಿಗೆ ಆಗಮಿಸುವಂತಹ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅತಿದೊಡ್ಡ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಆ ಮುಖಾಂತರ ಅದು ಪರೋಕ್ಷವಾಗಿ ಚುನಾವಣಾ ಪ್ರಚಾರ ಭಾಷಣ ಕೂಡ ಆಗಲಿದೆ. ಆ ಮುಖಾಂತರ ರಾಜ್ಯ ಸರ್ಕಾರದ ಅಭಿವೃದ್ಧಿ ವಿಚಾರವನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಸ್ತಾಪ ಮಾಡ್ತಿದ್ದಾರೆ ಮತ್ತು ಕೇಂದ್ರ ಸರ್ಕಾರ ಕೂಡ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡಿದ ಆ ಕಾರ್ಯಕ್ರಮಗಳನ್ನು ಕೂಡ ಪ್ರಚಾರಪಡಿಸುತ್ತಿದ್ದಾರೆ. ಆ ಮುಖಾಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಪರೋಕ್ಷವಾಗಿ ಹೈವೇ ಕಾರ್ಯಕ್ರಮದ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮುಖಾಂತರ ರಾಜ್ಯ ಬಿಜೆಪಿ ಕೂಡ ಶಕ್ತಿಯನ್ನು ತುಂಬಿಸಲಿದ್ದಾರೆ ಅಂತಲೇ ಹೇಳಲಾಗ್ತಿದೆ. ಶರ್ಮಿತಾ ಶೆಟ್ಟಿ. ಫೈನ್, ಪ್ಲೀಸ್ ಬಿ ಆನ್ಲೈನ್. ಚಿದಾನಂದ್ ಪಟೇಲ್.